ಹ್ಯಾಪಿ ಮ್ಯಾರೇಜ್ ಬಣ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಇವತ್ತಿನ ಮ್ಯಾಟ್ರ್ ಕಂಪ್ಲೇನ ಮತ್ತು ಟೈಟಲ್ ನೋಡಿ ಅರ್ಥ ಮಾಡ್ಕೊಂಡ್ರಿ ಅನ್ಕೊಂತೀನಿ. ಎಸ್, ನಮ್ಮ ಅಣ್ಣದು ಮದುವೆ ಅದ, ಮ್ಯಾರೇಜ. ಸೊ ಅದ್ರ ಸಲುವಾಗಿ ಅಂತ ಹೇಳಿದ್ರೆ ಮ್ಯಾರೇಜ್ ಕೊಂತೀವಿ ಅಂತ ನಾವು ಅಷ್ಟು ನಮ್ಮ ದಂಡುಪಾಳ ಗ್ಯಾಂಗ್. ನಮ್ಮ ದಂಡುಪಾಳ ಗ್ಯಾಂಗ್ ಸ್ಪೆಷಲ್ ಅಣ್ಣ, ಬರ್ರಿಯಪ್ಪ ದಂಡುಪಾಳ ಗ್ಯಾಂಗ್ ಅಂತೇಳಣ. ಸೊ ನಮ್ಮ ದಂಡುಪಾಳ ಗ್ಯಾಂಗ್ ಅಂತೂ ಇನ್ನೂ ಯಾರು ಬರ್ತಾರೆ ಯಾರು ಬಿಡ್ತಾರೆ ಅದಂತೂ ಗೊತ್ತಿಲ್ಲ, ಯಾರ್ದು ಒಬ್ರದ್ದು. ಬಟ್ ನಾವಂತೂ ತಗೊಟ್ಟು ರೆಡಿ ಆಗೀವಿ. ಏನು ಹೇಳಲ್ರಿ, ಚಂದ ರೆಡಿ ಆಗೀವಿ. ಬರ್ರಿ ಇವಾಗ ಸೀದಾ ಹೋಗೋಮಂತ. ನಮ್ಮ ನೋಬಿತಾ ಬಂದನಂತ, ಹೊಸ ಬಸ್ ಸ್ಟ್ಯಾಂಡ್ಕ ಚಾಕ್ಲೇಟ್ ಬಂದನಂತ, ಬಂದು ಕಾಲ್ ಮಾಡತ್ತಾನ, ಬಾ 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 ಅಂತ ಹೇಳಿದ್ರೆ ನಾ ಇವಾಗ ರೆಡಿ ಇದೆ. ಬಟ್ ಇವಾಗ ಡೈರೆಕ್ಟ್ ನಮ್ಮ ನೋಬಿತಾನ ಹತ್ರ ಹೋಗೋಮಂತ, ಹೋಗಿ ಕುಂದ್ರಮಂತ. ಆ್ಯಂಡ್ ನಮ್ಮೆಲ್ಲ ದಂಡುಪಾಳ ಗ್ಯಾಂಗ್ ಬರ್ತದೆ. ಸ್ವಲ್ಪ ನನ್ನ ಔಟ್ಫಿಟ್ ನೋಡಿರಿ ಯಾವ ಥರ ಕಾಣಕತ್ತೀನಿ ಸ್ವಲ್ಪ ಕಾಮೆಂಟ್ ಮಾಡಿ ಹೇಳ್ಬೇಕ್ರಿ ನೀವು. ಸೊ ನಮ್ಮ ಔಟ್ಫಿಟ್ ನೋಡ್ರಿ. ಇಲ್ಲಿ ಹೊಸ ವರ್ಷ ಬಂದಿನಿ. ನಮ್ಮ ದಂಡುಪಾಳ ಗ್ಯಾಂಗ್ ಒಟ್ಟು ಮಂದಿ ಯಾರೂ ಬಂದಿಲ್ಲ, ಇವರೊಂದಿಬ್ರು ಮತ್ತು ನಾನು. ಬರೀ ಇವಾಗ ಡೈರೆಕ್ಟ್ ಒಂದಿಷ್ಟು ಮದುವೆಗೆ ಹೋಗೋಕ್ಕಿನ ಒಂದಿಷ್ಟು ಗಿಫ್ಟ್ ತೊಗೋಬೇಕು, ಅದಕ್ಕಂತ ಹೋಗ್ತೀವಿ. ಬರೀ ಗಿಫ್ಟ್ ತೊಗೊಂಬರಂತ ಭದ್ರ ಮಾಡಕತ್ತಾನೆ ಗಾಡಿ ಹೊಡ್ಲಾಕ. ಬರ್ರಿ ಸೀದಾ ಇವಾಗ ಹೋಗ್ಯಾರ, ಗಿಫ್ಟ್ ಅಂಗಡಿ ಸಿಗುತ್ತೆ ಅಂತ ನೋಡಿ. ಯಾರು ಇಲ್ಲ ಗೈಸ್, ನಾವೇ ಯಾರು ಬಂದೇ ಇಲ್ಲ ಮದುವೆಗೆ. ಬೀಗರಿಲ್ಲ, ಮದುವೆಯವರು ಇಲ್ಲ, ಮದುವೆ ಆಗೋರು ಇಲ್ಲ, ನಾವೇ ಫಸ್ಟ್ ಬಂದೀವಿ. ಆ್ಯಂಡ್ ಇನ್ನೂ ಗಿಫ್ಟ್ ತರ್ಲಾಕ ನಮ್ಮ ಹುಡುಗರಿಗೆ ಅವ್ರಿಗೆ ಕಳಿಸಿ, ಯಾಕಂದ್ರೆ ಈ ಕಡೆಯಲ್ಲಿ ಗಿಫ್ಟ್ ಅಂಗಡಿ ಕಾಣಲಿಲ್ಲ. ಸೊ ಅವ್ರ ಮೇಲೆ ತಿರುಗಿಸಿ ನೀವು ಯಾಕೆ ಗಿಫ್ಟ್ ತೊಂಬರತ್ತೆ ಹೇಳಿ. ಬರ್ರಿ ನಾವು ಸ್ವಲ್ಪ ಎಲ್ಲರೂ ಹೊರಗೆ ಹೋಗುವಂತ ಒಂಥರ ವಿಯರ್ಡ್ ಫೀಲ್ ಅಲ್ಲಕಪ್ಪ. ಭಾಳ ಜಲ್ದಿ ಬಂದು ಅನಿಸ್ತು. 12 ವಯಸ್ಸು 12 ಆಗ್ಯದ. ಒಬ್ಬರು ಇಲ್ಲೇ ಎಷ್ಟಕ್ಕೆ ಮಾಡ್ತಾರೆ ಯಾರಿಗೂ ಸಂಜೆಗೆ ನೀವು ಮಾಡ್ತಾರೆ ಮನೆ. ನಮ್ಮ ಕಡೆ 12 ಗಂಟೆಗೆ ಅಕ್ಕಿ ಕಾಳಾಗಿ ಊಟಕ್ಕೆ ಕುಂತು ಬಿಡ್ತಾರೆ. ಫಸ್ಟ್ ಊಟ ಮಾಡೋಣ. ಅಲ್ಲಿ ಕೆಳಗೆ ಮದುವೆ ಗಂಡು ಹೆಣ್ಣು ಇನ್ನೂ ಬಂದಿಲ್ಲ, ಅದಕ್ಕೆ ನಮ್ಮ ಚಾನ್ಸ್ ಅಂದ್ರೆ ನಾಷ್ಟ ಮಾಡಲಿ ಅಂತ ಹೇಳಕ್ಕೆ ಫಸ್ಟಿಗೆ ನಾಷ್ಟ ಕರ್ಕೊಂಬಂದಾನ. ನೀವು ಯಾಕಂದ್ರೆ ಎಲ್ಲರಿಗಿನ ಮೊದಲೇ ತಿಂದ ನೋಡ್ರಿ. ನಾವು ತಿಂತವ್ರಲ್ಲ, ನಾನು ನಾಷ್ಟ ಮಾಡಿ ಬೆಳಗ್ಗೆ ಅದ ಒಂದಿಷ್ಟು ನಾಷ್ಟ ಮಾಡ್ಕೊತೀನಿ. ನಾಷ್ಟ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಆಗೋಣಂತ ಮ್ಯಾಗ ಅವ್ರ ಮದುವೆ ನೋಡ್ಕೊಂಡು ಆಮೇಲೆ ಮಾತು ಊಟಕ್ಕೆ ಬರೋದಂತ ಪಟಗಳು ನಾಷ್ಟ ಸ್ವಲ್ಪ ಮಾಡ್ತಾರೆ. ಮದುವೆ ಗಂಡ ಹೆಣ್ಣಲ್ಲ ಬೇಡ. ಹ್ಯಾಪಿ ಮ್ಯಾರೇಜ್ ಲೈಫ್ ಅಣ್ಣ, ವೈನರ್ ಹ್ಯಾಪಿ ಮ್ಯಾರೇಜ್ ಲೈಫ್ ರೀ. ಸರಿ ಗೈಸ್ ಇವಾಗ ಶಿಸ್ತು ಊಟ ಗೀಟ ಮಾಡಿಕೊಂಡು
ತಿಂಡಿಲೆ ಊಟ ಆಗಿತ್ತು. ಶಿಸ್ತು ಜಬರ್ದಸ್ತಾಗಿ ಸಪಾಸಟ್ ಮಾಡಿಬಿಟ್ಟು ಇವಾಗ ಇಲ್ಲಿ ಬಿಜಾಪುರದಾಗಿರೋ ಕಣಿ ಹತ್ರ ಬಂದೀವಿ. ಇದು ಕಣಿ ನೋಡಿರ್ಬೋದಲ್ಲ ನೀವೆಲ್ಲರೂ ನೋಡಿರ್ತೀರಿ. ಅದೇ ಕಣಿ ಹತ್ರ ಬಂದ್ವಿ. ಯಾಕಪ್ಪ ಅಂದ್ರೆ ಸುಮ್ಮನಿಷ್ಟು ಚಲೋ ಕಾಣಕತ್ತೀನಿ ಇವತ್ತು ಯಾಕೋ ಅಂತೇಳಿ ಫೋಟೋ ಶೂಟ್ ಮಾಡ್ಸಕ್ಕೆ ಬಂದಿದೆ. ನಮ್ಮ ಸಾವ್ಕಾರ ಮಂದಿ 1.5 ಲಕ್ಷ ರೂಪಾಯಿ ಫೋನ್ ಅದಲ್ಲ, ಅವ್ರ ಫೋನ್ದಾಗ ಫೋಟೋ ತಗೊಳ್ಳೋದು, ನಮ್ಮ ಫೋನ್ದಾಗ ಬ್ಲಾಗ್ ಮಾಡೋದು. ಬರ್ರಿ ಇವಾಗ ಅವರಿಬ್ಬರು ಹೋದ್ರು ಮ್ಯಾಗ, ನಾವು ಇಬ್ಬರು ಹೊಂಟಿವಿ ಇವಾಗ ಸೀದಾ ಮನೆ ಕಡೆ. ಇವಾಗ ನಮ್ಮ ಪ್ರಯಾಣ ಸಿಕ್ಕಾಪಟ್ಟೆ ಹೆವಿ ಊಟ ಆಯಿತು. ಊಟ ಅಂದ್ರೆ ಮುಂದೆ ನೋಡಿ ಕಾಯಿ ಹೊಡೆದಾಗೈತಿ. ಹಾವೇಡ್ದಾಗ ಒಳ್ಳೊಳ್ಳೆ ನೋಡ್ರಿ ಗಾಯ್ಸಿದ್ವಿ ಹಂಗೆ ಯಾವ ಥರ ಅದ ಘಾಟಿ, ಯಾವ ಘಾಟಿ ಕಮ್ಮಿ ಇಲ್ಲ ಇದು ನೋಡ್ರಿ. ಈ ಕಡೆ ದೊಡ್ಡ ಏನಂದ್ರೆ ತೆಗ್ಗು ನೋಡ್ರಿ, ತೆಗ್ಗು ನಿಂತಲ್ಲ ರೋಡ್ ತಾವಾಡ್ ರೋಡ್ ಗಾಯ್ಸ್. ಅವ್ರಿಗೆ ಎಲ್ಲ ಮಂದಿಗೆ ಬಿಟ್ಟು ಅವ್ರೆಲ್ಲ ಮನೆಗೆ ಹೋದ್ರು. ನಾನು ಹುಲಿ ಹತ್ರ ಬಂದೀನಿ. ಸ್ವಲ್ಪ ಸಸ್ತಾನಾಶ ಮಾಡಕತ್ತೆ ಬಂದೀನಿ. ಯಾಕೆ ತಾಬಾಡ್ ತೊಗೊಂಡು ಬಿಸಿಲದ. ಸೊ ಇವತ್ತು ಏನಾರ ಕುಡಿದು ಸೀದಾ ಮನೆಗೆ ಹೋಗ್ತೀವಿ ಅಂತ. ಮನೆಗೆ ಸ್ವಲ್ಪ ರೆಸ್ಟ್ ಮಾಡೋದು. ಸಿಕ್ಕಾಪಟ್ಟೆ ಹೈರಾಣ ಆಯ್ತು. ತೆರಿಗೆ ಹುಡುಗಳು ಹೋದ್ರೆ ಮನೆಗೆ ಈಗ ಊರಿಗೆ ಹೋಗೋದು ಲೆಕ್ಕಾಗತ್ತೆ ಅಂತ ಹೋದ್ರು ಅವರು. ಪಟಾಪಟ್ ಅಂತ ಸಸ್ತಾನಾಶ ಮಾಡೋದು, ಸೀದಾ ಮನೆ ಕಡೆ ಹೋಗೋದು. ಗೈಸ್ ಅಲ್ಲಿಂದ ಸೀದಾ ಮನೆಗೆ ಬಂದೆ. ನೋಡ್ರಿ ಇವತ್ತು ಹೆಂಗೆ ಕಾಣಕತ್ತಿದೆ ಅನ್ನೋದು ಸ್ವಲ್ಪ ಕಾಮೆಂಟ್ ಮಾಡಿರಿ. ನಿಮ್ಮ ಕಾಮೆಂಟಿಂದ ನನಗೆ ಖುಷಿ ಆಗುತ್ತೆ. ಅದರಿಂದ ಹೆಂಗೆ ಕಾಣಕತ್ತಿತ್ತು ಹೆಂಗೆ ಕಾಣಕತ್ತಿದ್ದ ನಿಮ್ಮ ಬೈ ಅನ್ನೋದು ಕಾಮೆಂಟ್ ಮಾಡಿರಿ. ಆ್ಯಂಡ್ ಸಿಕ್ಕಾಪಟ್ಟೆ ನಮ್ಮ ದೊಡ್ಡಬಳ್ಳಾಗ ಹೆಂಗೆ ಎಲ್ಲ ಬರ್ತಂತ ಅಂದ್ಕೊಂಡಿದ್ವಿ. ಬಟ್ ಏನೇನೇನೋ ರೀಸನ್ಗಳು ಹೇಳ್ತಾರೆ, ಬರಲಿಲ್ಲ ಅವ್ರು ಯಾರು. ಸೊ ಹಂಗಾಗಿ ನಾನು ಸುದಿ ಮತ್ತು ಶ್ಯಾಮ್ ಸುಂದರ ಆ್ಯಂಡ್ ನೋಬಿತಾ 4 ಜನ ಹೋಗಿದ್ವಿ. ಶಿಸ್ತು ಜಡ್ದೆ ಊಟ ಅಂತೂ ಫುಲ್ ಹೆವಿ ಆಗ್ಯದ ಊಟ. ಇವಾಗ ಮಕ್ಕೊಂಡು ಆಮೇಲೆ ಸಂಜೆ ಮಾಡಿ ಸಿಗ್ತೀನಿ ನಿಮ್ಗೆ. ಒಂದಿಷ್ಟು ಸಂಜೆ ಮಾಡಿ ಅಡುಗೆ ಮಾಡ್ಕೊಳ್ಳೋ ಟೈಮ್ದಾಗ ಏನಾದ್ರು ಸ್ವಲ್ಪ ಅಡುಗೆ ಮಾಡೋಣಂತ ಇವತ್ತು. ಸ್ವಲ್ಪ ಬ್ಯಾಳೆ ಸಾರು ಏನು ಮಾಡೋಣಂತ ಇವತ್ತು 2 ದಿನ. ಆಮೇಲೆ ಐತೆ ಪುರಾಬಿತ್ತು ಅಡುಗೆಗಳು ಮಾಡೋಣಂತ. ಇವಾಗ ಜಸ್ಟ್ ನಾರ್ಮಲ್ 1-2 ದಿನ ಹೊಟ್ಟಿಗೆ ಸ್ವಲ್ಪ ಫಿಟ್ನೆಸ್ ಆಗೋತನ. ಸಿಕ್ಕಾಪಟ್ಟೆ ವೀಕ್ ಆಗಿವಲ್ಲ ಈಗ ನೋಡ್ರಿ ಹೆಂಗೆ ಕಾಣಿಸ್ತದೆ. ಫುಲ್ ಹಿಂಗೆ ಸ್ವರ್ಗ ಕಾಣತ್ತೀನಿ. ಸೊ ಅದ್ರ ಸಲಿಂದ ಒಂದಿಷ್ಟು ದಿನ ಹೋಗಲಿ. ಆಮೇಲೆ ಐತಲ್ಲ ಪುರಾಪತಿ ಅಡುಗೆಗಳು ಮಾಡೋಣಂತ. ಇನ್ನೂ ಇವು ಬಾಂಡೆಗಳು ತೊಳೆದಿಲ್ಲ ನೋಡ್ರಿ. ಬಾಂಡೆಗಳು ಎಷ್ಟು ತೊಳೆದ್ರೂ ಅಟ್ಟ್ಯದ. ಹೆಣ್ಮಕ್ಳು ಯಾವ ಥರ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ರೀ ನಮ್ಗೆ. ಭಾಳ ಕಷ್ಟ ಅದ ಹೆಣ್ಮಕ್ಳದ್ದು. ನನ್ನ ಅನಿಸಿಕೆ ಪ್ರಕಾರ ಇಷ್ಟೊಂದು ಹೈರಾಣ ಆಗ್ತಾರೆ ನನಗೆ ಇವತ್ತು ಗೊತ್ತಾಗಿದ್ದು. ಇವಾಗ ಗೊತ್ತಾಗೋದು. ಅಡುಗೆ ತೊಳೆದಿರ್ತೀವಿ ಮತ್ತು ಹಂಗೆ ಮಾಡ್ತೀರಿ ಅನ್ಸುತ್ತೆ. ನನ್ನ ಕಡೆ ಒಂದು ದೊಡ್ಡ ಸೆಲ್ಯೂಟ ಹೆಣ್ಮಕ್ಳಿಗೆ. ಮಾಡಿ ಪಟಾಪಟ ಅಂತೇಳಕ್ಕೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅದಷ್ಟು ರೆಸ್ಟ್ ಮಾಡ್ತೀನಿ. ಆಮೇಲೆ ಸಂಜೆ ಸಿಗ್ತೀನಿ ನಿಮ್ಗೆ. ಗೈಸ್ ಇವಾಗ ಎದ್ದು ಮಲ್ಕೊಂಡಿದ್ದೆ. ಮತ್ತು ನಮ್ಮ ಕ್ರಶ್ ಬಾಯ್ ಕಾಲ್ ಮಾಡಿದ್ದ ಏನೋ ಬಿಜಾಪುರ ನಮ್ಮ ಗಾಂಧಿ ಚೌಕದಾಗ ಡಿಜೆ ಅದಂತ. ಎದ್ರ ಡಿಜೆ ಅಪ್ಪ ಅಂದ್ರೆ ವಡ್ಡರ್ ಸಮಾಜದಿಂದ ಆಂಜನೇಯಂದು ವಿಗ್ರಹ ಉದ್ಘಾಟನೆ ಮತ್ತು ಮೆರವಣಿಗೆ ಕಾರ್ಯಕ್ರಮ ಆದಂತ. ಸೊ ಹೋಗಂಬರಿ ಅಲ್ಲಿ ಗಾಂಧಿ ಚೌಕದಾಗ ನೋಡೋವಂಥ ಡಿಜೆ ಏನೋ ಒಂದು ದೊಡ್ಡ ಡಿಜೆ ತರ್ಸ್ಯಾರಂತ. ಡಿಜೆ ಲವರ್ಸ್ಗಳು ನಾವು ಅದಕ್ಕೆ. ಸೊ ನಾವು ಒಂದು ಸರ್ತಿ ಕಾಲ್ ಮಾಡೋಣ ಸೀದಾ ಪಟಾಪಟ್ ಅಂತ ಎದ್ದು ರೆಡಿ ಆಗಿನಿ ಸರ್. ಸೀದಾ ಹೋಗೋಮಂತ ಗಾಂಧಿ ಚೌಕ ಹೋಗಿ ಡಿಜೆ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಹನುಮಂತನ ವಿಗ್ರಹ ಕೂಡ ತೋರಿಸ್ತೀನಿ ನಿಮ್ಗೆ. ಬರೀವಾ ಸೀದಾ ಹೋಗೋಮಂತ. ಗಾಯ್ಸ್ ಇವಾಗ ಗಾಂಧಿ ಚೌಕಿಗೆ ಬಂದೀವಿ. ನಮ್ಮ ಏನೋ ಸುಶಿ ಬಂದಿಲ್ಲ. ಇಲ್ಲಿ ಸಿದ್ದೇಶ್ವರ ಗುಡಿಯಲ್ಲಿ ಸ್ಟಾರ್ಟ್ ಮಾಡ್ಯಾರ ಇವಾಗ ಮೂರ್ತಿ ಉದ್ಘಾಟನೆ. ಇನ್ನೂ ಡಿಜೆ ಸ್ಟಾರ್ಟ್ ಆಗಿಲ್ಲ. 4 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಅಂದಿರೋ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಬರೀ ಹೊಂಟಿವಿ ಇವಾಗ. ತೋರಿಸ್ತೀನಿ. ಜೈ ಹಿಂದ್. ಗೈಸ್ ಅಲ್ಲಿಂದ ಬಂದು ಸೀದಾ ಮಲ್ಕೊಂಡಿಲ್ಲ, ಸುಮ್ಮನೆ ಕುಂತಿದ್ದೆ. ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು, ಹಸುವಾಗಿಲ್ಲ. ಯಾಕಪ್ಪ ಅಂದ್ರೆ ಏನೋ ನನಗೆ ಗೊತ್ತಿಲ್ಲ, ಯಾಕೋ ಹಸುವಲ್ಲಿ ಇವತ್ತು. ಹಂಗಾಗಿ ಅಂತ ಹೇಳಿದ್ರೆ ಏನೋ ಅಡುಗೆ ಮಾಡ್ಕೊಂಡಿರಲಿಲ್ಲ ಇವತ್ತು. ಇವಾಗ 12 ಗಂಟೆ ಆಗ್ಯದ, 12:30 ಆಗಿರ್ಬೋದು ಸಮಥಿಂಗ. ತೋರಿಸ್ತೀನಿ ಅಂತೇಳಿ ನಿಮ್ಗೆ ಟೈಮಿಂಗ.
ಸುಳ್ಳು ಹೇಳೋದಿಲ್ಲ, ಸುಳ್ಳು ಅಷ್ಟನ್ನು ನೋ ಚಿಟ್ಟಿಂಗ್ ಗೈಸ್. ನೋಡಿರಿ ಟೈಮ್ 12:30 ಆಗ್ಯದ, ಕರೆಕ್ಟ್ 12:30 ಆಗ್ಯದ. ಇವಾಗ ಹಸುವಾಯ್ತು. ಏನು ತಿನ್ಬೇಕು ತಿಳಿಲಾರ್ದಂಗ ಅಡಿಗೆ ಸದ್ದು ಮಾಡ್ಕೊಳಕ್ಕಾಗಲ್ಲ. ಸೊ ಅದ್ರ ಸಲುವಾಗಿ ಒಂದಿಷ್ಟು ಚಹಾ ಮಾಡ್ಕೋತೀನಿ, ಕರಿ ಚಹಾ, ಹಾಲೂ ಇಲ್ಲ. ಅದ್ರ ಜೊತೆ ಒಂದಷ್ಟು ಕಟ್ಟಿ ಬ್ರೆಡ್ ಅದಾವ, ಒಂದು 4, ಒಂದಿಷ್ಟು ಚೂಡ ಹಾಕ್ಕೊಂಡು ತಿಂತೀನಿ ಅಂತ. ಬರೀ ಸ್ವಲ್ಪ ಒಂದಿಟ್ಟು ಪಟ ಚಹಾ ಮಾಡ್ಕೊತೀನಿ. ಚಹಾ ಮಾಡ್ಕೊಂಡ್ರೆ ತಿನ್ನಾಗ ಸಿಗ್ತೀನಿ ನೀವು, ತಿನ್ನಾಗ ನೀವು ಬರೀ ತಿನ್ನಾಕ ಬರೀ ತಿನ್ನಾಕ ಗೈಸ್. ಚಹಾ ಅಂತೂ ಕಂಪ್ಲೀಟ್ ಮಾಡ್ಕೊಂಡೆ, ಪೂರ ನನ್ನ ಥರನೇ ಕರ್ರಗಾಗ ಚಹಾ. ಇದ್ರ ಜೊತೆ ಟೋಸ್ಟ್. ಬರೀ ಪಟ ಅಂತ ತಿಂತೀನಿ. ಸಿಕ್ಕಾಪಟ್ಟೆ ಹಸುವಾಗ್ಯದ. ಯಾಕೋ ರಾತ್ರಿಯಾಗಾರ ಹಸುವಾಗ್ಯದ. ಮ್ಯಾಗಿ ಒಂದು ತಂದಿರ್ಬೇಕಿಲ್ಲ ಅನ್ಸಿದ್ನ. ನಾಳೆ ನಡೆದ ಒಂದಿಷ್ಟು ಮ್ಯಾಗಿ ತಂದಿರ್ತೀನಿ. ಈ ಟೈಮ್ದಾಗ ಹಸು ಐತೆ ಅಂತ ತಿನ್ನಬಾರ್ದ. ಬರೀ ಪಟ ಅಂತ ಸಪೋರ್ಟ್ ನೋಡ್ತೀನಿ. ಇವತ್ತೇ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವಾಗಲೂ ಇದೇ ಥರ ಇರಲಿ. ಬರೀ ಮತ್ತೆ ಮುಂದಿನ ಸಂಬಂಧ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ